ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕಲಾ ಪ್ರದರ್ಶನ ಏಕೋಸ್ ವಿಥಿನ್ ಇಂದು ತೆರೆದಿದೆ. 4 ಸ್ವತಂತ್ರ ಏಕವ್ಯಕ್ತಿ ಪ್ರದರ್ಶನಗಳನ್ನು ಒಳಗೊಂಡ ಬಹು ಗ್ಯಾಲರಿ ಕಲಾ ಪ್ರದರ್ಶನ. ಏಕೋಸ್ ವಿಥಿನ್ ಎಂಬುದು ಚಿಂತನಶೀಲವಾಗಿ ಸಂಗ್ರಹಿಸಲಾದ ಕಲಾ ಪ್ರದರ್ಶನವಾಗಿದ್ದು ಇದು 4 ಆಕರ್ಷಕ ಕಲಾತ್ಮಕ ಧ್ವನಿಗಳನ್ನು ಒಟ್ಟುಗೂಡಿಸುತ್ತದೆ. ಶ್ರುತಿ ಗುಪ್ತಾ ಕಸನ, ಅಮರೀಶ್ ಮಾಲ್ವನ್ಕರ್, ನಿತ್ಯಾ ಸೋನಿ ಮತ್ತು ಮಹೇಶ್ ಎಂ. ಕರಂಬೆಲೆ 4 ಗ್ಯಾಲರಿಗಳಲ್ಲಿ ಸ್ವತಂತ್ರ ಏಕವ್ಯಕ್ತಿ ಪ್ರದರ್ಶನಗಳನ್ನು ಪ್ರಸ್ತುತಪಡಿಸುತ್ತಾರೆ. ಮಧ್ಯಮ, ವಿಧಾನ ಮತ್ತು ದೃಶ್ಯ ಭಾಷೆಯಲ್ಲಿ ವಿಭಿನ್ನವಾಗಿರುವ ಪ್ರತಿಯೊಂದು ಅಭ್ಯಾಸವು ಅನುಸರಣೆಗಿಂತ ಹೆಚ್ಚಾಗಿ ಸಹಬಾಳ್ವೆಯಲ್ಲಿ ಬೇರೂರಿರುವ ಹಂಚಿಕೆಯ ಸಂವಾದಕ್ಕೆ ಪ್ರವೇಶಿಸುವಾಗ ತನ್ನದೇ ಆದ ಮೇಲೆ ನಿಲ್ಲುತ್ತದೆ. ಏಕೋಸ್ ವಿಥಿನ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುರುತಿಸುತ್ತಾ ಇಂದು ವಿಶೇಷ ಉದ್ಘಾಟನೆ ಮತ್ತು ಹೈಟಿ ಪಾರ್ಟಿಯ ವಿಶೇಷ ಪೂರ್ವವೀಕ್ಷಣೆ ನಡೆಯಿತು. ಇದರಲ್ಲಿ ಪ್ರಮುಖ ಕಲಾಭಿಮಾನಿಗಳು, ಸಂಗ್ರಾಹಕರು, ಕ್ಯೂರೇಟರ್ಗಳು ಮತ್ತು ಸಾಂಸ್ಕೃತಿಕ ಧ್ವನಿಗಳು ಭಾಗವಹಿಸಿದ್ದರು. ಆತ್ಮೀಯ ದರ್ಶನವಾಗಿ ವಿನ್ಯಾಸಗೊಳಿಸಲಾದ ಪೂರ್ವವೀಕ್ಷಣೆಯು ಅತಿಥಿಗಳಿಗೆ ಕಲಾವಿದರು ಮತ್ತು ಅವರ ಕೃತಿಗಳೊಂದಿಗೆ ಶಾಂತವಾದ ಆದರೆ ಪರಿಷ್ಕೃತ ವಾತಾವರಣದಲ್ಲಿ ಪ್ರೋತ್ಸಾಹದಾಯಕ ಸಂಭಾಷಣೆ, ಚಿಂತನೆ ಮತ್ತು ಸಂಪರ್ಕದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶವನ್ನು ನೀಡಿತು. ಅಂತರರಾಷ್ಟ್ರೀಯವಾಗಿ ಪ್ರದರ್ಶನಗೊಂಡ ಕಲಾವಿದ ಮಹೇಶ್ ಎಂ. ಕರಂಬೆಲೆ ಅವರಿಗೆ ರೂಪಾಂತರವು ಅವರ ಅಭ್ಯಾಸದ ಹೃದಯಭಾಗದಲ್ಲಿದೆ. ಅವರ ಇತ್ತೀಚಿನ ಕೃತಿಗಳು ಅಭಿವ್ಯಕ್ತಿಶೀಲ ಅಮೂರ್ತತೆ ಮತ್ತು ಮಿಶ್ರ ಮಾಧ್ಯಮದ ಮೂಲಕ ಕೊಳೆತ, ನವೀಕರಣ ಮತ್ತು ವಸ್ತು ಸ್ಮರಣೆಯನ್ನು ಪರಿಶೀಲಿಸುತ್ತವೆ. ಪ್ರಕೃತಿ ನಾವು ತ್ಯಜಿಸಿದ್ದನ್ನು ಮರಳಿ ಪಡೆದಾಗ ಅದು ವಿಭಿನ್ನ ರೀತಿಯ ಸತ್ಯವನ್ನು ಬಹಿರಂಗಪಡಿಸುತ್ತದೆ ಎಂದು ಅವರು ಹೇಳುತ್ತಾರೆ. ನನಗೆ ವಿನಾಶವು ಎಂದಿಗೂ ಅಂತ್ಯವಲ್ಲ, ಆದರೆ ಆರಂಭ. ಮೀನುಗಾರಿಕಾ ದೋಣಿಗಳ ಸವೆದ ಅವಶೇಷಗಳಿಂದ ರಚಿಸಲಾದ ಅವರ ಕೃತಿ ಟೈಡ್ಸ್ ರಿಕ್ವಿಯಂ ಅಶಾಶ್ವತತೆ ಮತ್ತು ಪುನರ್ಜನ್ಮದ ಬಗ್ಗೆ ಹೃದಯಸ್ಪರ್ಶಿ ಧ್ಯಾನವಾಗುತ್ತದೆ. ವಾಸ್ತುಶಿಲ್ಪಿ ಕಲಾವಿದ ಅಮರೀಶ್ ಮಾಲ್ವನ್ಕರ್ ಕಳೆದ 17 ವರ್ಷಗಳಿಂದ ಪ್ರಪಂಚದಾದ್ಯಂತ ಪೋಷಕರನ್ನು ಕಂಡುಕೊಂಡಿದ್ದಾರೆ. ಅವರ ಅಮೂರ್ತ ಅಭ್ಯಾಸವು ರಚನೆ ಮತ್ತು ಅಂತಃಪ್ರಜ್ಞೆಯ ನಡುವಿನ ಭೂಪ್ರದೇಶವನ್ನು ನ್ಯಾವಿಗೇಟ್ ಮಾಡುತ್ತದೆ. ಅವರ ಕೆಲಸದ ಬಗ್ಗೆ ಪ್ರತಿಬಿಂಬಿಸುತ್ತದೆ ಮೈಂಡ್ಸ್ಕೇಪ್. ನನ್ನ ಕೆಲಸವು ಆಲೋಚನೆ ಮತ್ತು ಭಾವನೆಯ ನಡುವಿನ ಶಾಂತ ಉದ್ವೇಗವನ್ನು ಅನ್ವೇಷಿಸುತ್ತದೆ. ಮನಸ್ಸು ಕ್ರಮವನ್ನು ಬಯಸುವ ಸ್ಥಳಗಳಲ್ಲಿ ನನಗೆ ಆಸಕ್ತಿಯಿದೆ, ಆದರೆ ಭಾವನೆಯು ಅದನ್ನು ನಿಧಾನವಾಗಿ ಅಡ್ಡಿಪಡಿಸುತ್ತದೆ ಎಂದು ಅವರು ಹೇಳಿದರು. I am Amrish Malwankar. I am partly from Bangalore and I live in Kanapura where my studio is. I am an abstract artist and you can see my work here. I like to paint large canvases. Mostly my work is about people's interpretation of colors and psychology. So please do come to Chitrakala Parishad and visit my show. Yeah, my paintings this time I'm putting up three of my collections under one brand name called Mindscape. So the first collection would be State of Being, which you see behind me here. Then there'll be Serenity series, and the third one is Syntax. They are all communication via paintings in different moods. Like some need logic, some need heart, and some need both. So I want people to use logic, think from their heart, think from their mind, or use all three of them to look at my works. So my paintings generally depends. Some paintings get over in 3-4 days. Some paintings take 2 to 3 months. So I'm still finishing some paintings here, which I started 10 years back. So it depends on every work, how the atmosphere where I work, the state of my mind when I work. So it depends on all that. How many collections is there? Right now I've put 19 works here from 3 of my collections. Very selective pieces and all are large pieces. The public you can invite. Yeah, so please do come. We have Karnataka Chitrakala Parishad. I'm at Gallery 3. We are here from 5th to 8th, from 11 to 6 p.m. Hello everyone, and hello to Bangalore first. This is my first show in Bangalore. My name is Mahesh M. Karamle and I'm from Ratnagiri, and I'm presenting under the title of Consciousness and Existence. You can see at the back side as well. I want to try to collage our emotions, So मेरा concept के हिसाब से अगर देखा जाए तो नेचर और ह्यूमन बीइंग ना सब सेम होता है.
हमारे अंदर ही नेचर है और सराउंडिंग में भी, और जो नेचर में है वो अंदर, जैसे बोलते हैं ना पंचतत्व। सो मैं काफ़ी समंदर के पास रहता हूँ रत्नागिरी में, तो मैंने इस बार वो नोटिस किया काफ़ी बार कि हम ना समंदर में कुछ भी फेंकते हैं, और जो इंसान ना जो भी फेंकता है समंदर में, समंदर हमें फिर से वो रिटर्न दे देता है। सो मैंने वही सब जो फेंके हुए टुकड़े रहते हैं, फ्रेम्स रहते हैं, कुछ भी मतलब शिप्स के टुकड़े, इवन आई यूज़ ना इंजन फिल्टर इन माई इंस्टॉलेशन। सो ये सब कंपोज करके कोलैज करके मैंने ये यहाँ पे एग्जीबिशन फर्स्ट टाइम किया है, और आई होप कि सब लोग आए और एंजॉय किए हमारे वाइब्स। और 2 बड़े पेंटिंग्स यहाँ पे मैंने डिस्प्ले किए हैं, एक 23 फीट हाइट में है और एक 27 फीट लेंथ में है। सो मुझे लग रहा है ये बेंगलोर के लिए या बेंगलोर के आर्ट लवर्स के लिए एक अच्छा ट्रीट हो सकता है। थैंक यू सो मच। एक पेंटिंग बनाने में ना मेरे लिए मेकिंग एन आर्ट इज़ लाइक अ परफॉर्मेंस, क्योंकि अगर मैं बोलूँ ना कि मुझे 2 महीना लगा एक पेंटिंग बनाने में, तो वो मेरे लिए वो कनेक्शन नहीं होता। सो मैं जब काम करता हूँ, कोई भी लार्ज साइज़ हो, अबाउट 20 फीट हो, 50 फीट हो, एनी साइज़, इट टुक्स ओनली फ्यू हावर्स, समटाइम 1 hour 2 hours, एंड फॉर दिस 2 large work as well ना, इट टुक ओनली 1.5 hours फॉर ईच वर्क। सो जब मैं वो काम करना शुरू करता हूँ ना, तो ऐसे एक एनर्जी से कनेक्ट होके वो कंप्लीट ही कर देता हूँ, और वही है। इवन आप जब पेंटिंग को देखेंगे, मेरे पीछे भी है, तो उसमें एक ना इवन सेंट्रलाइज देखेंगे तो उसको आपको एक करंट की तरह फील होगा, एनर्जी। हम सब लोग ना एक एनर्जी के बियॉन्ड घूमते रहते हैं सराउंडिंग्स में, और वही आपको मेरे काम में भी दिखेगा और फील भी होगा यहाँ पे आने के बाद। Thank you so much. Hi, I'm Shruti Gupta Kasana, and I am at Chitrakala Parishad from 4th till 8th of February. My work is based on Sampurna Vrindavan and Pichwai paintings. This is based on Krishna and all Krishna's childhood stories. You can come and visit this work, and this is all about the sustainable work as well. So we have showed a lot of waste material, and we have used waste material in this art show to create the paintings. We have used old water bottles to make as a fabric and knit them and made a base. So please come and see our work. Thank you very much. So one painting takes about 2 to 2.5 months, and where it comes to the sustainable, the research and where we can keep the source the raw material took a lot of time also. So some yarns are sourced from China, and then we created the paintings here with that. So there are about 25 paintings here in this show, which is based on Sampurna Vrindavan. So come and watch this painting. Thank you. Hello, myself Nitya Soni. I am a self-taught artist, and these are my paintings. I've been painting since childhood, and my works evolves around like desire, emotions, and nature. So as we can see from the paintings, all the paintings are revolving around a blend of traditional and a modern contemporary style. I am also researcher at Indian Institute of Sciences. So the blend of art and science give me a new perspective through which I can explore the world. Now through my paintings I want to show that perspective to the world. So yeah, please enjoy my show. Thank you. How long you took for painting? So I've been painting since childhood. For one painting? For one painting, okay. Approximately 2 to 3 months it takes to create one painting for me. Yeah. Okay, so these are oil paintings, basically oil on canvas. So it takes around multiple layers, around like 15 to 16 layers to paint one on each other, like to complete one painting. Yeah. Okay, so I have done several national and international shows. Two of the solo shows were there in Lalit Kala Academy. I have also presented in Switzerland also. And my paintings are collected by collectors from Paris, Netherlands, and multiple other countries internationally. How do you feel in Bangalore? Yeah, Bangalore, it's amazing. It's an amazing city. Like people are like real admirer of the art. The weather is amazing, nature, and basically everything is really good over here. It's my request to more indulge into art and to explore the field of creativity. So do come visit these kind of exhibitions and all. So it would be like gaining the new perspective towards the art and exploring things. Thank you.